ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನ್. ನಾನು ದಂಡಿ. ಎಸ್ ವೀಕ್ಷಕರೇ, ಈಗಾಗಲೇ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇರತಕ್ಕಂಥದ್ದು. ಈಗೇನು ಅಸ್ಸಾಂ ರಾಜ್ಯಕ್ಕೆ ಚುನಾವಣಾ ವೀಕ್ಷಕರನ್ನಾಗಿ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನ ಅಲ್ಲಿಗೆ ಕಳಿಸಿ AICC ಆಯ್ಕೆ ಮಾಡಿ DK ಶಿವಕುಮಾರ್ ಅವರನ್ನ ಅಸ್ಸಾಂಗೆ ಕಳಿಸುವಂತ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವ ಈ ಹೊತ್ತಿನಲ್ಲೇ ಮತ್ತೊಂದು ಬೆಳವಣಿಗೆ ನಡೀತಾ ಇದೆ. ಅದೇನಪ್ಪಾ ಅಂತಂದ್ರೆ, ಈಗ ಅವರಿಗೆ ಅಸ್ಸಾಮಿಗೆ ಕಳಿಸೋದ್ರ ಮೂಲಕ CM ಕುರ್ಚಿಯ ಕಿತ್ತಾಟ ಇದೆಯಲ್ಲ, ಅದಕ್ಕೆ ಒಂದಷ್ಟು ಮಟ್ಟಿಗೆ ಒಂದು 6 ತಿಂಗಳ ತಾತ್ಕಾಲಿಕ ಇತಿಶ್ರೀ ಹಾಡುವಂತ ಕೆಲಸಕ್ಕೆ AICC ಮುಂದಾಗಿದ್ರೆ, ಇಲ್ಲಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರು, ರಾಜಕಾರಣಿಗಳು ಮತ್ತೊಂದು ರೀತಿಯ ಹೋರಾಟವನ್ನ DK ಶಿವಕುಮಾರ್ ವಿರುದ್ಧವೇ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ DK ಶಿವಕುಮಾರ್ ಅವರು ಕೇವಲ ಉಪಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಸಚಿವರಷ್ಟೇ ಅಲ್ಲ, KPCC ಅಧ್ಯಕ್ಷರಾಗಿಯೂ ಕೂಡ ಇರತಕ್ಕಂಥದ್ದು ಅಲ್ವಾ. ಈ ಹಂತದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಚಿವರು ಕೂಡ ಆಗಿರ್ತಕ್ಕಂಥ, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಂದ KPCC ಅಧ್ಯಕ್ಷ ಗಾದಿಯನ್ನ ಇಸ್ಕೋಬೇಕು, ಕಸ್ಕೋಬೇಕು, ಅವರಿಂದ ತಮ್ಮ ಬಣಕ್ಕೆ ಪಡ್ಕೋಬೇಕು ಅನ್ನುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲೇ ನಿನ್ನೆಯಷ್ಟೇ ಏನು ತುಮಕೂರಿನ ರೆಬಲ್ ನಾಯಕ, ರೆಬಲ್ ಶಾಸಕ ಅಂತಾನೆ ಕರೆಸ್ಕೊಳ್ಳುವಂಥ ಕಾಂಗ್ರೆಸ್ನ ಮಾಜಿ ಸಚಿವ KN ರಾಜಣ್ಣ ಈ ಕುರಿತಂತೆ ಮಾತುಕತೆಯನ್ನ ಆಡಿದ್ದಾರೆ. ಅವರು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ಮಾಡಿ ನಂತರ ಮಾಧ್ಯಮಗಳಿಗೆ ಹೇಳಿರ್ತಕ್ಕಂಥದ್ದು, ನಾನು KPCC ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ, ಈಗಲೂ ಕೂಡ ನಾನು ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಇದರ ಅರ್ಥ, ಈಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನ ಬದಿಗೆ ಸರಿಸಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ಒಂದು ಯೋಜನೆಯಡಿ ಅಥವಾ ಒಂದು ಆ ವಾಕ್ಯದಡಿ ನಾನು ಈಗ ಸದ್ಯಕ್ಕೆ ಸಚಿವ ಸ್ಥಾನವೂ ಇಲ್ಲ, ಏನೂ ಇಲ್ಲ, ನಾನು ಹಾಗಾಗಿ ಹ್ಯಾಂಡಲ್ ಮಾಡಲಿಕ್ಕೆ ತಯಾರ್, ಮುಂದಿನ 28ರ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನ ಚುನಾವಣೆಗೆ ಸಜ್ಜುಗೊಳಿಸಲಿಕ್ಕೆ ನಾನು ತಯಾರ್ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಇದರ ಹಿಂದೆ ಸಿದ್ದರಾಮಯ್ಯ ಬಣದವರ ಮತ್ತೊಂದು ರೀತಿಯ ತಂತ್ರಗಾರಿಕೆ ಅಡಗಿರ್ತಕ್ಕಂಥದ್ದು. ಈಗೇನು ಈಗಾಗಲೇ CM ಕುರ್ಚಿಯಿಂದ ಬಹಳಷ್ಟು ದೂರವೇ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನ, ಅವರಲ್ಲಿ ಇರ್ತಕ್ಕಂಥ ಅಧಿಕಾರವನ್ನ ಅಸ್ಸಾಂ ಚುನಾವಣೆಯ ನೆಪ ಹೇಳಿ, ಯಾಕಂದ್ರೆ ಈಗ ಅಸ್ಸಾಂ ಚುನಾವಣೆಗೆ ಹೋಗ್ಬೇಕು ಅವರು ವೀಕ್ಷಕರಾಗಿ, ಅಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ಮಾಡ್ಕೋಬೇಕು, ಸೆಟಪ್ಗಳನ್ನ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ಪಕ್ಷವನ್ನ ನಡೆಸೋರು ಯಾರು? ಇದಲ್ಲದೆ ಈಗಾಗಲೇ ರಾಜ್ಯದಲ್ಲೂ 4-6 ಚುನಾವಣೆಗಳಿರ್ತಕ್ಕಂಥದ್ದಲ್ವಾ. ಒಂದು ಈಗಾಗಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಕಾವು ಜೋರಾಗಿದೆ. ಅದರ ನಂತರ ದಾವಣಗೆರೆ ಮತ್ತು ಬಾಗಲಕೋಟೆಯ 2 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಇದೆ. ಇದಲ್ಲದೆ ವಿಧಾನಸಭಾ ಪದವೀಧರರ ಕ್ಷೇತ್ರದ, ವಿಧಾನ ಪರಿಷತ್ ಪದವೀಧರರ ಕ್ಷೇತ್ರದ ಚುನಾವಣೆ ಇದೆ. ಇದಲ್ಲದೆ ಲೋಕಲ್ ಬಾಡಿ ಮೀಟಿಂಗ್ಗಳಿರ್ತಕ್ಕಂಥದ್ದು, ಗ್ರಾಮ ಪಂಚಾಯಿತಿ ಮಟ್ಟದಿಂದ ಅದು ಎಲ್ಲ ಪಟ್ಟಣ ಪಂಚಾಯಿತಿ, GBA, ನಗರಸಭೆ ಎಲ್ಲ ಚುನಾವಣೆಗಳು ಕೂಡ ಇರತಕ್ಕಂಥದ್ದು. ಇವೆಲ್ಲವೂ ಕೂಡ ಸಜ್ಜು ಮಾಡಬೇಕಲ್ಲ. ಹಾಗಾಗಿ ಒಂದು ವೇಳೆ DK ಶಿವಕುಮಾರ್ ಅಸ್ಸಾಮಿಗೆ ಹೋಗ್ಬಿಟ್ರೆ ಇಲ್ಲಿ ಪಕ್ಷವನ್ನ ಸಂಘಟಿಸುವವರು ಅಥವಾ ಪಕ್ಷವನ್ನ ಕಟ್ಟಿಕೊಳ್ಳುವವರು ಅಥವಾ ಪಕ್ಷವನ್ನ ಮುನ್ನಡೆಸೋರು ಯಾರು ಇರಲ್ವಲ್ಲ. ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮ ಅಂದ್ರೆ ಈ ಒಂದು ಜವಾಬ್ದಾರಿ ಹೊರಲಿಕ್ಕೆ ತಯಾರ್ ಅನ್ನುವಂಥ ಒಂದು ಮಾತನ್ನ ಸಿದ್ದರಾಮಯ್ಯ ಬಣದ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು ವಿಶೇಷ. ಹಾಗಾಗಿ DK ಶಿವಕುಮಾರ್ ಅವರ ಇರ್ತಕ್ಕಂಥ ಹೆಚ್ಚಿನ ಅಧಿಕಾರ ಕೊಡೋದು ದೂರದ ಮಾತು, ಇರ್ತಕ್ಕಂಥ ಅಧಿಕಾರವನ್ನು ಕೂಡ ಮತ್ತಷ್ಟು ಕಬಳಿಸುವಂತಹ ತಂತ್ರ ನಡೀತಾ ಇದೆ. ಆ ಕುರಿತಂತ ಒಂದು ರೀತಿಯ ತಂತ್ರಗಾರಿಕೆ, ರಾಜಕಾರಣ ನಡೀತಾ ಇದೆ ಅನ್ನುವಂಥದ್ದು ಈಗ ಸಾಬೀತಾಗ್ತಾ ಇದೆ. ಎಸ್ ವೀಕ್ಷಕರೇ, ಕೇವಲ KN ರಾಜಣ್ಣ ಮಾತ್ರ ಈ ಅಧ್ಯಕ್ಷ ಗಾದಿಯ ಚುನಾವಣೆಯ ರೇಸ್ನಲ್ಲಿಲ್ಲ. ಬಹಳಷ್ಟು ಜನ ನಾಯಕರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಕೂಡ ಅವರು ಈ ರೇಸ್ನಲ್ಲಿರ್ತಕ್ಕಂಥದ್ದು. ಅವರೊಂದು ಮಾತನ್ನ ನಿನ್ನೆ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗ್ ಮಾಡಿದ ನಂತರ ಮಾಧ್ಯಮಗಳಿಗೆ ಹೇಳಿರ್ತಕ್ಕಂಥದ್ದು, ಈಗ DK ಅಸ್ಸಾಂಗೆ ಹೋಗ್ಬೇಕಾಗಿರೋದ್ರಿಂದ ಇಲ್ಲಿ ಪಕ್ಷದ ಜವಾಬ್ದಾರಿಯನ್ನ ಯಾರಾದರೂ ಹೊತ್ಕೊಳ್ಳೇಬೇಕಲ್ವಾ. ಹಾಗಾಗಿ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದು ಅಡ್ಡಗೋಡ ಮೇಲೆ ದೀಪ ಇಡುವಂಥ ಮಾತನ್ನ ಸತೀಶ್ ಜಾರಕಿಹೊಳಿ ಆಡಿರ್ತಕ್ಕಂಥದ್ದು. ಅಂದ್ರೆ ಅದರ ಅರ್ಥ,
ಡಿ.ಕೆ. ಶಿವಕುಮಾರ್ ಅಸ್ಸಾಮಿಗೆ ಹೋದ್ರೆ ಇಲ್ಲಿ ಪಕ್ಷವನ್ನ ಮುನ್ನಡೆಸೋಕೆ ಬೇಕಲ್ವಾ? ಹಾಗಾಗಿ ಯಾರಿಗಾದ್ರೂ ಜವಾಬ್ದಾರಿ ಅದು ಕೊಡಬಹುದು ಅನ್ನೋ ಅರ್ಥದಲ್ಲಿ ಕೊಡಬಹುದು, ಕೊಡಬೇಕು, ಕೊಡಬೇಕಾಗಿದೆ ಅನ್ನುವಂಥ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಕೆ.ಎನ್. ರಾಜಣ್ಣಗೆ ಕೊಡದೇ ಇದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅದಷ್ಟೇ ಅಲ್ಲದೆ ಈಗಾಗಲೇ ಎಂ.ಬಿ. ಪಾಟೀಲ್ ಲಿಂಗಾಯತ ಪ್ರಬಲ ಸಮುದಾಯದಿಂದ ಎಂ.ಬಿ. ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ. ಇದಲ್ಲದೆ ಅಲ್ಪಸಂಖ್ಯಾತ ಸಮುದಾಯದಿಂದ ಬಿ.ಝಡ್ ಜಮೀರ್ ಅಹಮದ್ ಖಾನ್ ಅವರು ಘೋಷಣೆ ಮಾಡ್ಕೊಂಡು ಬಿಟ್ಟಿದ್ದಾರೆ, ನಾನು ಕೂಡ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸುವಂತ ಅರ್ಹತೆ ನನಗಿದೆ, ಶಕ್ತಿ ನನಗಿದೆ, ನಾನು ನಡೆಸ್ತೀನಿ, ನಮಗೆ ಕೊಡಿ. ಯಾಕಂದ್ರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗೆ 95% 100% ಬೆಂಬಲಿಗೆ ಬಿಟ್ಟಿದ್ದಾರೆ, ನಾನು ಮುನ್ನಡೆಸ್ತೀನಿ ಅನ್ನುವಂಥ ಮಾತು ಹೇಳಿದ್ದಾರೆ. ಇದಲ್ಲದೆ ಈಗಾಗಲೇ ಕೃಷ್ಣ ಬೈರೇಗೌಡ ಅವರು ಕೂಡ ಸಚಿವ ಸ್ಥಾನ ಹೋದ್ರೂ ಪರವಾಗಿಲ್ಲ, ಪಕ್ಷ ಅಥವಾ ಹೈಕಮಾಂಡ್ ಯಾವ್ದು ಒಂದು ಜವಾಬ್ದಾರಿ ಕೊಡುತ್ತೆ ಅದನ್ನ ನಿಭಾಯಿಸೋದಕ್ಕೆ ತಯಾರು ಅನ್ನುವಂಥ ಮಾತು ಹೇಳಿದಾರಲ್ಲ, ಇದರ ಅರ್ಥ ಇದೆ ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷನಾಗಿ ಆಗಲಿಕ್ಕೆ ಮುಂದುವರಿಲಿಕ್ಕೆ ನನಗೂ ಇಷ್ಟ ಇದೆ ಅನ್ನೋಂಥದ್ದು. ಇದ್ರ ಜೊತೆಗೆ ಈಶ್ವರ್ ಖಂಡ್ರೆ ಅವರ ಹೆಸರು ಕೇಳಿ ಬರ್ತಾ ಇದೆ, ದಿನೇಶ್ ಗುಂಡೂರಾವ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದಷ್ಟೇ ಅಲ್ಲದೆ ಮತ್ತೊಂದು ಅವಧಿಗೆ, ಯಾಕಂದ್ರೆ 2013ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲೇ ಅಲ್ವಾ? ಹಾಗಾಗಿ ಗೃಹ ಸಚಿವ ಸ್ಥಾನದಲ್ಲಿ ಬಹಳಷ್ಟು ವಿವಾದಗಳಾಗ್ತಾ ಇರೋದ್ರಿಂದ ಅದನ್ನ ಸದ್ಯಕ್ಕೆ 3 ವರ್ಷ ನಾನು ಮಾಡಿದ್ದೀನಿ, ಅದನ್ನ ಬಿಟ್ಬಿಟ್ಟು 2 ವರ್ಷ ಪಕ್ಷ ಕಟ್ಟೋಣ ಅನ್ನೋ ಒಂದು ಮಾತಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ತಯಾರಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಗಮನ ಹರಿಸಬೇಕಾಗಿರ್ತಕ್ಕಂಥ ಒಂದೇ ಒಂದು ಪ್ರಮುಖ ವಿಚಾರ ಅಂತಂದ್ರೆ ಕೇವಲ ಈಶ್ವರ್ ಖಂಡ್ರೆ ಬಿಟ್ರೆ ಉಳಿದಿರ್ತಕ್ಕಂಥ ಎಲ್ಲಾ ನಾಯಕರು, ಕೆ.ಎನ್. ರಾಜಣ್ಣ ಆಗಿರ್ಲಿ, ಸತೀಶ್ ಜಾರಕಿಹೊಳಿ ಆಗಿರ್ಲಿ, ಎಂ.ಬಿ. ಪಾಟೀಲ್ ಆಗಿರ್ಲಿ, ಪರಮೇಶ್ವರ್ ಆಗಿರ್ಲಿ, ಕೃಷ್ಣ ಬೈರೇಗೌಡ ಆಗಿರ್ಲಿ, ಅಥವಾ ದಿನೇಶ್ ಗುಂಡೂರಾವ್ ಆಗಿರ್ಲಿ, ಅಥವಾ ಬಿ.ಝಡ್ ಜಮೀರ್ ಅಹಮದ್ ಖಾನ್ ಆಗಿರ್ಲಿ, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬಣಕ್ಕೆ ಅಥವಾ ಸಿದ್ದರಾಮಯ್ಯನವರ ಬಣದ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೂಡ ಅದು ಒಂದು ಅಡಕತ್ತಿರಿಯಲ್ಲಿ ಸಿಲುಕಿಕೊಂಡಿದೆ, ಅಧ್ಯಕ್ಷ ಸ್ಥಾನವೂ ಕೂಡ ತೂಗುಗತಿಯಲ್ಲಿದೆ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಎಸ್ ವೀಕ್ಷಕರೇ, ಇದೆಲ್ಲದರಿಂದ ಸದ್ಯಕ್ಕೆ ಹುಟ್ಟುವಂತ ಒಂದೇ ಪ್ರಶ್ನೆ ಏನು ಅಂತಂದ್ರೆ, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಈಗ ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರಾ? ಒಂದು ಕಡೆ ಎಐಸಿಸಿ ಅಸ್ಸಾಂಗೆ ಚುನಾವಣಾ ವೀಕ್ಷಕರನ್ನಾಗಿ ಕಳಿಸ್ತಾ ಇರತಕ್ಕಂಥ ಒಂದು ಆದೇಶ, ಇತ್ತ ಕಡೆ ಸಿಎಂ ಸೀಟು ಸಿಗದೇ ಇರತಕ್ಕಂಥದ್ದು, ಇನ್ನೊಂದು ಕಡೆ ಇದೇ ಬಣದಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಕಿತ್ಕೊಳ್ಳುವಂತಹ ಪ್ರಯತ್ನ, ಇವೆಲ್ಲವೂ ಸೇರ್ಬಿಟ್ಟು ಏನೂ ಮಾಡಲಾರದ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಬಂದಿದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇದಕ್ಕೆ ಕಾರಣ ಬೇರೆ ಬೇರೆ ರೀತಿಯಲ್ಲಿ ಇರೋ ಹಾಗೆ ಸ್ವತಃ ಡಿ.ಕೆ. ಶಿವಕುಮಾರ್ ಕೂಡ ಹೌದಾ, ಕಳೆದ 6-8 ತಿಂಗಳಿನಿಂದ ಅವರು ತಮ್ಮ ಬೆಂಬಲಿಗರೊಂದಿಗೆ ಸೇರಿ ಪಕ್ಷದ ವಿರುದ್ಧವಾಗಿ ಎತ್ತಿರ್ತಕ್ಕಂಥ ಹೆಜ್ಜೆಗಳಿದಾವಲ್ಲ, ಅದು ಕೂಡ ಕಾರಣವಾ ಅನ್ನುವಂಥ ಚರ್ಚೆ ಹುಟ್ಕೊಂಡಿದೆ. ಹಾಗಾಗಿ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಈಗ ಒಂಟಿಯಾಗ್ಬಿಟ್ಟಿದ್ದಾರೆ, ಅಡಕತ್ತಿರಿಯಲ್ಲಿ ಸಿಕ್ಕಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಅವರ ಬೆಂಬಲಿಗರ ಪಾಡೇನು, ಅವರ ಬೆಂಬಲಿಗ ಕಾರ್ಯಕರ್ತರ ಪಾಡೇನು, ಬೆಂಬಲಿಗ ಶಾಸಕರಿದಾರಲ್ಲ ಒಂದಷ್ಟು ಜನ ಡಿ.ಕೆ. ಶಿವಕುಮಾರ್ ಪರವಾಗಿ ಜೈ ಜೈ ಉದೋ ಉದೋ ಅಂತ ಹೇಳ್ತಾರಲ್ಲ, ಅವರ ಪಾಡೇನು ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು. ಏನೇ ಆಗಲಿ ಹೈಕಮಾಂಡ್ ಈಗ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ಏನ್ ಹೇಳುತ್ತೆ ಅದನ್ನ ನಾನು ಕೇಳ್ತೀನಿ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಆದ್ರೆ ಈಗಿರ್ತಕ್ಕಂಥ ಸಿಎಂ ಸ್ಥಾನ ಕೊಡದೇ ಇದ್ರೂ ಪರವಾಗಿಲ್ಲ, ಈಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರಾ? ಆ ಹಿನ್ನೆಲೆಯಲ್ಲಿ ಅವರು ಕೂಡ ಅಥವಾ ಅಸ್ಸಾಮಿಗೆ ಹೋಗ್ಬಿಟ್ಟು ಬೇರೆಯವರಿಗೆ ವಹಿಸ್ಕೊಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಿತ್ತು. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.